ಹಲೋ ಸ್ನೇಹಿತರೆ, ಉಮಾಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸೊ ಇವತ್ತು ನನ್ನ ಒಂದು ಕಾಮೆಂಟ್ ಸೆಕ್ಷನ್ ತುಂಬ ಜನ ಕೇಳುವಂಥ ಒಂದು ಪ್ರಶ್ನೆ ಏನಂದರೆ, ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತಾ ಇಲ್ಲ ಅಂತ ಕೇಳ್ತಿದ್ರು. ಸೊ ಇನ್ನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುವುದಿಲ್ಲ ಫ್ರೆಂಡ್ಸ್. ಯಾರು 2024 ಮತ್ತು 25ನೇ ಸಾಲಿನ ಒಂದು ಇದಾರಲ್ಲ, ಕೌನ್ಸಿಲಿಂಗ್ ಅಟೆಂಡ್ ಮಾಡ್ತಿದ್ದಾರಲ್ಲ KE ಅವರು, ಸೊ ಅದಕ್ಕೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುವುದಿಲ್ಲ. ಏಕೆಂದರೆ ನೀವು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡೋ ಮುಂದೆ ಅಥವಾ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕೋ ಮುಂದೆ ಅಪ್ಲಿಕೇಶನ್ ಫಾರ್ಮ್ ಕಮ್ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತಿದೆ. ಸೊ ನೀವು ಅಪ್ಲಿಕೇಶನ್ ಹಾಕೋ ಮುಂದೆ ಹಾಕಿದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲೇ ಆಗಿರುತ್ತೆ. ಸೊ 2024 ಮತ್ತು 25ನೇ ಸಾಲಿನ ವಿದ್ಯಾರ್ಥಿಗಳಿಗೆ ನೀವು ಡೈರೆಕ್ಟಾಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇಲ್ಲದಂಗೆ ಒಂದು ವೆರಿಫಿಕೇಶನ್ ಸ್ಲಿಪ್ಪನ್ನು ಪಡಿತೀರಿ. ಆ ಒಂದು ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ನೀವು ಗಮನಿಸಬೇಕಾದಂಥ ಒಂದು ಅಂಶಗಳೇನೆಂದರೆ, ಒಂದು ನಿಮ್ಮ ಹೆಸರು, ಹಾಗೆ ನಿಮ್ಮೊಂದು ರಿಜಿಸ್ಟರ್ ನಂಬರ್ ಇರುತ್ತೆ, ಹಾಗೆಯೇ ನಿಮ್ಮೊಂದು ಕ್ಲಾಸ್ ಇರುತ್ತೆ, ಎಷ್ಟನೇ ಕ್ಲಾಸ್ A, ಕ್ಲಾಸ್ B ಅಂತ ಇರುತ್ತೆ. ಸೊ ಅದು ಒಂದು. ಹಾಗೆ ರಿಸರ್ವೇಷನ್ಸ್, ಕನ್ನಡ ಮೀಡಿಯಮ, ರೂರಲ್ಲ, ಹೈದರಾಬಾದ್ ಕರ್ನಾಟಕನ ಮತ್ತು ಸ್ಪೋರ್ಟ್ಸ್ ಕೋಟಾನ, ಈ ಒಂದನ್ನು ಗಮನಿಸಬೇಕಾಗುತ್ತೆ. ಅದರಲ್ಲಿ ಏನು ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ಏನೇನು ಇರ್ತಾವಲ್ಲ ಫ್ರೆಂಡ್ಸ್, ಅವೆಲ್ಲ ನಿಮ್ಗೆ ಎಲಿಜಿಬಲ್ ಆಗ್ತವೆ. ಓಕೆನಾ ಫ್ರೆಂಡ್ಸ್, ಇದು ಗಮನದಲ್ಲಿ ಇಟ್ಕೊಳ್ಳಿ. ನಿಮ್ಮ ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ಏನೇನೋ ಒಂದು ಕೊಟ್ಟಿರ್ತಾರಲ್ಲ ಒಂದು ಅಂಶಗಳನ್ನು, ಅದು ನಿಮಗೆಲ್ಲ ಎಲಿಜಿಬಲ್ ಆಗ್ತವೆ. ನಿಮ್ಮದು ಸೀಟ್ ಮ್ಯಾಟ್ರಿಕ್ಸಲ್ಲಿ ಆ ಒಂದು ರಿಸರ್ವೇಷನ್ ಮೇಲೆ ನೀವು ಸೀಟ್ ಮ್ಯಾಟ್ರಿಕ್ಸ್ ಅನಲೈಸ್ ಮಾಡಬೇಕಾಗುತ್ತೆ. ನಿಮ್ಮ ರಿಸರ್ವೇಷನ್ ಪ್ಲಸ್ ನಿಮ್ಮ ಕ್ಯಾಟಗರಿ 2AR ಅಂದರೆ 2A ನಿಮ್ಮ ಕ್ಯಾಟಗರಿ, R ಅನ್ನೋದು ರೂರಲ್ ಇರುತ್ತೆ, ಗ್ರಾಮೀಣ ಪ್ರದೇಶ. ಸೊ 2AR ಅದಕ್ಕೊಂದು ಕಟ್ ಆಫ್ ಕೊಟ್ಟಿರ್ತಾರೆ. ಸೊ ಆ ಕಟ್ ಆಫ್ಗೆ ಆ ಒಂದು ಬ್ರಾಂಚ್ಗೆ ಸಿಗುತ್ತಾ ಇಲ್ಲ ಅನ್ನೋದು ನೀವು ಅನಲೈಸ್ ಮಾಡಬೇಕಾಗುತ್ತೆ. ಸೊ ಹಂಗಾಗಿ ರಿಸರ್ವೇಷನ್ ಇದಾವ ಇಲ್ಲ ಅಂತ ಚೆಕ್ ಮಾಡಬೇಕಾಗುತ್ತೆ. ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಏನಂದರೆ ಪಾಸ್ವರ್ಡ್ ಕೊಟ್ಟಿರ್ತಾರೆ ಫ್ರೆಂಡ್ಸ್. ಆ ಪಾಸ್ವರ್ಡನ್ನು ನೋಡಿ ಚೆಕ್ ಮಾಡ್ಕೋಬೇಕಾಗುತ್ತೆ. ಆ ಒಂದು ಪಾಸ್ವರ್ಡ್ ಯೂಸ್ ಮಾಡಿಕೊಂಡು KCT ಮೂಕ್ ಅಲಾಟ್ಮೆಂಟ್ ಅಥವಾ ಲಾಗಿನ್ ಆಗೋಕ್ಕೆ ಯೂಸ್ ಆಗುತ್ತೆ. ವಿತೌಟ್ ಪಾಸ್ವರ್ಡು ಅಥವಾ ರಿಜಿಸ್ಟ್ರೇಷನ್ ನಂಬರು ಇಲ್ಲಂಗೆ ಒಂದು ಮೂಕ್ ಅಲಾಟ್ಮೆಂಟ್ ಅಥವಾ KCT ಕೌನ್ಸಿಲಿಂಗಲ್ಲಿ ಎಂಟರ್ ಆಗಿ ಸಾಧ್ಯವಿಲ್ಲ. ಸೊ ವೆರಿಫಿಕೇಶನ್ ಸ್ಲಿಪ್ ಮಾತ್ರ ಮರಿಬೇಡಿ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಪೂರ್ತಿಯಾಗಿ ಯಾವ ಥರ ಇರುತ್ತೆ ಅನ್ನೋದನ್ನ ಹಾಕ್ತೀನಿ, ನೆಕ್ಸ್ಟ್ ವೇಳೆ ತೋರಿಸ್ತೀನಿ. ಆ ಒಂದು ವೆರಿಫಿಕೇಶನ್ ಸ್ಲಿಪ್ ನೋಡಿ ಅದೇ ಥರ ಡೌನ್ಲೋಡ್ ಮಾಡ್ಕೊಳ್ಳಿ. ಅಂದರೆ ನೀವು ಬೇರೆ ಯಾವ್ದನ್ನ ಡೌನ್ಲೋಡ್ ಮಾಡ್ಕೊಳಂತ ಇದು ಮಾಡಬೇಡ್ರಿ. ಅದೇನಿದೆಲ್ಲ ನೋಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆಯೇ ಪಾಸ್ವರ್ಡನ್ನು ಮಾತ್ರ ಅದನ್ನು ಡಿಲೀಟ್ ಮಾಡೋಂಥದ್ದು ಮಾಡಬೇಡಿ. ಒಂದು ಪಾಸ್ವರ್ಡ್ ಬಂದಿದ ನಂತರ ನೀವು ಬೇಕಂದರೆ ಫರ್ಗೆಟ್ ಅಥವಾ ಒಂದು ಚೇಂಜ್ ಪಾಸ್ವರ್ಡ್ ಇರುತ್ತೆ, ಆಪ್ಷನ್ ಇರುತ್ತೆ. ಆ ಪಾಸ್ವರ್ಡನ್ನ ಚೇಂಜ್ ಮಾಡ್ಕೋಬೋದು. ಪ್ರತಿ ಸಲ ಅದೇ ಇಡಬೇಕಂತ ಏನಿಲ್ಲ, ಚೇಂಜ್ ಮಾಡ್ಕೋಬೋದು. ಓಕೆನಾ ಫ್ರೆಂಡ್ಸ್, ಹಾಗೆಯೇ ಮುಂದಿನ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.